ಜಯಂತಿ ಮಂಗಲಾಕಾಲಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹಾ ಸ್ವದಾ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. 2026ರ ಸಿಂಹರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಈ ವರ್ಷದಲ್ಲಿ ಲಾಭ ನಷ್ಟ ಆಯ ವ್ಯಯ ಸುಖ ದುಃಖ ಸರಸ ವಿರಸ ಇವೆಲ್ಲ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದು ಗ್ರಹಾಧಾರಿತವಾಗಿ ನಾವು ತಿಳಿದುಕೊಳ್ಳತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಸಿಂಹರಾಶಿಯವರಿಗೆ ಸಿಂಹರಾಶಿಯ ಅಧಿಪತಿಯಾದಂತಹ ರವಿ ಆತ್ಮಕಾರಕ ಅಂಥೇಳಿ ನಾವು ಹೇಳ್ತೀವಿ. ರವಿಯನ್ನು ವಿಶೇಷವಾಗಿ ಆತ್ಮ ಪ್ರಭಾವ ಶಕ್ತಿಶ್ಚ ಪಿತೃಚಿಂತ ರವೇ ಫಲಂ ಅಂತೇಳಿ ಹೇಳ್ತಾರೆ. ಆತ್ಮಕಾರಕ ಅಂದರೆ ನಮಗೆ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಕೊಡ್ತಾ, ಆತ್ಮಶಕ್ತಿಯನ್ನು, ಆತ್ಮವೃದ್ಧಿಯನ್ನು, ದೃಢವಾದಂತಹ ಮನಸ್ಸನ್ನು, ಸ್ಥಿರವಾದಂತಹ ಬುದ್ಧಿಯನ್ನು, ದೈಹಿಕ ಸಾಮರ್ಥ್ಯವನ್ನು ಕೊಡತಕ್ಕಂಥವನು ರವಿಗ್ರಹ. ಅಂತಹ ಸಿಂಹರಾಶಿಯವರ ಸಾಮಾನ್ಯವಾಗಿ ಕಮಾಂಡಿಂಗ್ ಪವರ್ ಅಂತೇಳಿ ನಾವೇನು ಹೇಳ್ತೀವಿ, ಅಂತಹ ಒಂದು ವ್ಯಕ್ತಿತ್ವ ಅನ್ನತಕ್ಕಂಥದ್ದು ಇರುತ್ತೆ. ಸಿಂಹರಾಶಿಯವರ ಒಂದು ರವಿ, ಗುರು, ಶನಿ ಇಂತಹ ಎಲ್ಲ ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿ ಇದ್ದಾಗ ಒಂದು ಮಹಾ ರಾಜಯೋಗವನ್ನು, ಚಕ್ರವರ್ತಿ ಯೋಗ ಇಂತಹ ಯೋಗವನ್ನು ಉಂಟು ಮಾಡುತ್ತೆ. ಸಿಂಹರಾಶಿಯವರು ಯಾವಾಗಲೂ ಕೂಡ ತಮ್ಮ ನಿರ್ಧಾರಗಳಿಗೆ ಬದ್ಧರಾಗಿರತಕ್ಕಂತಹ ವ್ಯಕ್ತಿತ್ವ ಸ್ವಭಾವವನ್ನು ಹೊಂದಿರತಕ್ಕಂಥವ್ರು. ಈ 2026ರಲ್ಲಿ ಇಂತಹ ವ್ಯಕ್ತಿತ್ವ, ಇಂತಹ ರಾಶಿಯನ್ನು ಹೊಂದಿರತಕ್ಕಂತಹ ಸಿಂಹರಾಶಿಯವರಿಗೆ ಯಾವ ರೀತಿಯಾಗಿ ಇದೆ, ಆರ್ಥಿಕ, ಸಾಮಾಜಿಕ, ಕೌಟುಂಬಿಕ, ರಾಜಕೀಯವಾದಂತಹದ್ದು ಇದ್ದರೆ ಅಂತಹ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಯಾವ ರೀತಿ ಪ್ರಭಾವವನ್ನು ರಾಜಗ್ರಹವಾದಂತಹ ಸೂರ್ಯ ಉಂಟು ಮಾಡ್ತಾನೆ ಅನ್ನತಕ್ಕಂಥ ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಜೂನ್ವರೆಗೆ 11ನೇ ಮನೆಯಲ್ಲಿ ಗುರು ಇರ್ತಾನೆ, ಶುಭ ಏಕಾದಶ ಸ್ಥಾನ ಅಂತೇಳಿ ಹೇಳ್ತೀವಿ. ಅಲ್ಲಿಯವರೆಗೆ ಸಿಂಹರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವೇ. ಯಾವುದೇ ರೀತಿಯಾದ ನೀವು ಯಾವುದೇ ಉದ್ಯೋಗ, ವ್ಯವಹಾರ, ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ನಿಮಗೆ ನೀವು ಮಾಡತಕ್ಕಂತಹ ಕೆಲಸದಿಂದ, ವ್ಯವಹಾರದಿಂದ ಅಧಿಕವಾದಂತಹ ಲಾಭವನ್ನು ಗಳಿಸ್ತಕ್ಕಂತಹ, ಅನಿರೀಕ್ಷಿತವಾದಂತಹ ಲಾಭವನ್ನು ಗಳಿಸ್ತಕ್ಕಂತಹ ಯೋಗ ಇರುತ್ತೆ. ಆದರೆ ನಂತರದಲ್ಲಿ ಜೂನ್ 1ನೇ ತಾರೀಕಿನ ನಂತರದಲ್ಲಿ ವ್ಯಯಸ್ಥಾನಕ್ಕೆ ಬಂದರೆ ನೀವು ಗಳಿಸಿದ್ದೆಲ್ಲ ಕಳ್ಕೊಂಡ್ಬಿಡ್ತೀರ. ಯಾಕೆಂದರೆ ವ್ಯಯಸ್ಥಾನ, ವ್ಯಯ ಅಂದರೆ ಕಳೆದುಕೊಳ್ತಕ್ಕಂಥದ್ದು ಹೇಳಿ ಅರ್ಥ. ಅಲ್ಲಿವರೆಗೆ ಗುರು ಚೆನ್ನಾಗಿರ್ತಾನೆ, 12 ಮನೆಗೆ ಅವನು ಬಂದ ತಕ್ಷಣ ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಹಣ ಉಳಿಯುವುದಿಲ್ಲ. ಆದ್ದರಿಂದ ನಂತರದ ದಿನಗಳಲ್ಲಿ ಹಣವನ್ನು ಪ್ರಯತ್ನಪಟ್ಟು ನೀವು ಉಳಿಸಬೇಕು. ಜೊತೆಯಲ್ಲಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇದ್ದರೆ ಏನಿದ್ರೂ ಅದೆಲ್ಲ ಜೂನ್ ಒಳಗಡೆ ಮುಗಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಯಾವುದೇ ವ್ಯವಹಾರ ಅಥವಾ ಉದ್ಯೋಗ ಬದಲಾವಣೆಯನ್ನು ಮಾಡ್ತಕ್ಕಂಥವ್ರು, ಏನಾದರೂ ಕಂಪ್ನಿ ಚೇಂಜ್ ಮಾಡೋದು, IT ಉದ್ಯಮದಲ್ಲಿ, ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಈ ರಾಜಕಾರಣದಲ್ಲಿರ್ತಕ್ಕಂಥವರಿಗೆ, ಈ ಸಿಂಹರಾಶಿಯವರಿಗೆ ಅದರಲ್ಲೂ ವಿಶೇಷವಾಗಿ ಅನಿರೀಕ್ಷಿತವಾಗಿ ಕೆಲವೊಂದು ಪದವಿ ಪ್ರಾಪ್ತಿಯಾಗತಕ್ಕಂತಹ ಸಾಧ್ಯತೆಗಳು ಉಂಟು. ಕೆಲವೊಂದು ಸ್ಥಿತ್ಯಂತರ ರಾಜಕೀಯವಾದಂಥ ಅವರು ಅಂದುಕೊಳ್ಳದೇ ಇರತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಪದವಿ ಅವರಿಗೆ ಪ್ರಾಪ್ತಿಯಾಗುತ್ತೆ ಆ ಜೂನ್ ಒಳಗಡೆ ಅಂಥೇಳಿ ನಾವು ಹೇಳ್ಬೋದು. ಸಿಂಹರಾಶಿಯವರು ಜಾತಕದಲ್ಲೂ ಕೂಡ ಇದರಲ್ಲಿ ಪೂರಕವಾದಂತಹ ಅಂಶಗಳಿದ್ದರೆ ಇದು ಒಂದು ರಾಜಯೋಗವಾಗಿ ಮಾರ್ಪಡುತ್ತೆ. ನಂತರದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಆದ್ದರಿಂದ ಅಲ್ಲಿಯವರೆಗೆ ನೀವೇನೇ ಮಾಡುವುದಿದ್ದರೂ ಕೂಡ ಈ 4-5 ತಿಂಗಳುಗಳಲ್ಲಿ ನಿಮ್ಮ ಸಾಧನೆಯನ್ನು, ಆ ಗುರಿಯನ್ನು ನೀವು ಮುಟ್ಟಬೇಕಾಗುತ್ತೆ. ಇನ್ನು ಆರೋಗ್ಯದ ವಿಚಾರವನ್ನು ನಾವು ತೆಗೆದುಕೊಂಡ್ರೆ ಸಿಂಹರಾಶಿಯವರಿಗೆ ಮಕರ ರಾಶಿ ರೋಗಸ್ಥಾನ ಆಗುತ್ತೆ. ಆ ಮಕರ ರಾಶಿಯ ಅಧಿಪತಿಯಾದಂತಹ ಶನಿ ಅಷ್ಟಮದಲ್ಲಿ ಇರುವುದರಿಂದ, ಅಷ್ಟಮ ದುಸ್ಥಾನ ಅಂಥೇಳಿ ನಾವು ಹೇಳ್ತೀವಿ, ದುಸ್ಥಾನದಲ್ಲಿ ಇರುವುದರಿಂದ ಈ ಕೆಲವೊಂದು ರೋಗಗಳು, ಅದರಲ್ಲೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟಂತಹದ್ದು, ಕುತ್ತಿಗೆಯಿಂದ ಕೆಳಕ್ಕೆ, ಸೊಂಟದಿಂದ ಮೇಲೆ ಈ ಅಂಗಾಂಗಗಳಲ್ಲಿ ಬರತಕ್ಕಂತಹ ರೋಗಗಳು ಬಾಧಿಸ್ತಕ್ಕಂತಹ ಸಾಧ್ಯತೆಗಳು ಇದೆ. ಅನಿರೀಕ್ಷಿತವಾದಂತಹ ರೋಗ ಬಾಧಿಸ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಕೆಲವೊಂದು ಆಘಾತಗಳು ಉಂಟಾಗತಕ್ಕಂತಹ ಸಾಧ್ಯತೆಗಳು ಕೂಡ ಇರುವುದರಿಂದ ಆರೋಗ್ಯದ ವಿಚಾರದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು, ವೈದ್ಯರ ಸಲಹೆಯನ್ನು ಸರಿಯಾಗಿ ಪಾಲಿಸ್ತಕ್ಕಂಥದ್ದು, ವೈದ್ಯರ ಕೆಲವೊಂದು ಅವರು ಏನು ಹೇಳಿರ್ತಾರೆ ಅದನ್ನು ನೀವು ಯಾವುದೇ ಕೂಡ ಚಾಚು ತಪ್ಪದೇ ಪಾಲಿಸಬೇಕು. ನಿಮಗೆ ಯಾಕೆಂದರೆ ಈ ಗ್ರಹಗತಿಗಳು ಚೆನ್ನಾಗಿಲ್ಲದೇ ಇರೋದರಿಂದ ಅವರು ಹೇಳ್ತಕ್ಕಂಥದ್ದು ಒಂದೇ, ನೀವು ಚಿಕಿತ್ಸೆ ಮಾಡತಕ್ಕಂಥದ್ದು ಇನ್ನೊಂದು ಆಗಿ ಆ ಮೂಲಕ ಕೆಲವೊಂದು ದೀರ್ಘಕಾಲಿಕವಾದಂತಹ ರೋಗಕ್ಕೆ ಕಾರಣ ಆಗಬಹುದು. ಆದ್ದರಿಂದ ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ರೋಗಕ್ಕೆ ಮತ್ತು ಅಷ್ಟಮದಲ್ಲಿರ್ತಕ್ಕಂತಹ ಶನಿಯ ಪ್ರಭಾವ ಈ ಸಿಂಹರಾಶಿಯವರ ಮೇಲೆ ಇರುವುದರಿಂದ ಆರೋಗ್ಯದ ಸಮಸ್ಯೆಗಳು ವರ್ಷ ಪೂರ್ತಿ ಕಾಡತಕ್ಕಂತಹದ್ದು ಇರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ಇನ್ನು ಕೆಲವೊಂದು ಕೌಟುಂಬಿಕ ರಾಹು, ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ, ಸಪ್ತಮದಲ್ಲಿ ರಾಹು ಇದ್ದಾನೆ. ಅದರಿಂದ ಈ ಕೌಟುಂಬಿಕವಾದಂತಹ ಕೆಲವೊಂದು ವಿಚಾರಗಳು, ಅದರಲ್ಲೂ ಕೂಡ ದಾಂಪತ್ಯ ಜೀವನದಲ್ಲಿ
ಅಸಮಾಧಾನ ಅನ್ನತಕ್ಕಂಥ ಜಾಸ್ತಿ ಆಗತಕ್ಕ ವಿರಸ ದಾಂಪತ್ಯ ಜಾಸ್ತಿ ಆಗತಕ್ಕಂತಹ ಸಾಧ್ಯತೆಗಳು ಇದೆ. ಪ್ರೀತಿ ಪ್ರೇಮ ಇಂತಹದ್ದಿದ್ದರೆ ಅದು ಲವ್ ಫೇಲ್ಯೂರ್ ಆಗತಕ್ಕಂಥದ್ದು. ಮದುವೆ ಆಗಬೇಕು ಅಂತಿದ್ದರೆ ಮದುವೆ ಆಗುವುದಕ್ಕೆ ಆಗದೆ ಏನೋ ಸಮಸ್ಯೆಗಳು ಬಂದು ಆ ಮೂಲಕ ಅದು ಕೆಲವೊಂದು ವಿಫಲತೆಯಲ್ಲಿ ಕೊನೆಗೊಳ್ಳತಕ್ಕಂತಹದ್ದು ಕೂಡ ಇರುತ್ತೆ. ಕೆಲವೊಂದು ಜಾತಕದಲ್ಲೂ ಕೆಲವೊಂದು ಕೆಟ್ಟ ಕಂಟಕಗಳು ಏನಾದರೂ ಇದ್ದರೆ ಅನಾಹುತಗಳು ಆಗತಕ್ಕ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಿಂದ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಅನ್ನತಕ್ಕಂತಹ ವಿಚಾರದಲ್ಲಿ, ಕೌಟುಂಬಿಕವಾದಂತಹ ವಿಚಾರದಲ್ಲಿ ಪತಿ ಪತ್ನಿಯರು ಪ್ರೇಮಿಗಳು ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ದಾಂಪತ್ಯ ಜೀವನದಲ್ಲಿ ಕೆಲವೊಂದು ವಿಚ್ಛೇದನಕ್ಕೆ ಎಲ್ಲ ಹೋಗತಕ್ಕಂಥ ನ್ಯಾಯಾಲಯಕ್ಕೆ ಇಂತಹದ್ದೆಲ್ಲ ಅನೇಕ ಚೆನ್ನಾಗಿರತಕ್ಕಂತಹ ದಾಂಪತ್ಯ ಜೀವನ ಕಲುಷಿತ ಆಗಿಬಿಡ್ತದೆ. ಇಂತಹದ್ದೆಲ್ಲ ನಾವು ಸಮಾಜದಲ್ಲೇ ನೋಡ್ತಾ ಇರ್ತೀವಿ. ಆ ವಿಚಾರದಲ್ಲಿ ಈ ಸಿಂಹರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು, ಸಹನೆಯಿಂದ ವರ್ತಿಸಬೇಕು. ಮಾತನಾಡಬೇಕಾದರೆ ವಾಕ್ಸ್ಥಾನ ಅಂಥೇಳಿ ನಾವು ಹೇಳ್ತೀವಿ. ಎರಡನೇ ಮನೆಯನ್ನು ನಾವು ಜಾತಕದಲ್ಲಿ ವಾಕ್ಸ್ಥಾನವಾಗಿ ನೋಡ್ತಕ್ಕಂಥದ್ದು. ಮಾತಿನಿಂದಲೇ ಕಲೆಗಳು ಏರ್ಪಡತಕ್ಕಂಥ ಮಾತು ಮುತ್ತು ಅಂಥೇಳಿ ಹೇಳ್ತಾರೆ. ಆ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಸ್ವಲ್ಪ ಮುಂಗೋಪ ಅನ್ನತಕ್ಕಂಥದ್ದು ಜಾಸ್ತಿ ಇರುವುದರಿಂದ ನೀವು ತಾಳ್ಮೆಯನ್ನು ಕಳೆದುಕೊಂಡು ಬಿಡ್ತೀರ. ಮಾತಿನಿಂದ ಶತ್ರುಗಳು ಏರ್ಪಡ್ತಾರೆ, ಮಾತಿನಿಂದ ಕಲಗಳು ಏರ್ಪಡತಕ್ಕಂಥದ್ದು ಹೊರಗಡೆ ಇರ್ಬೋದು ಅಥವಾ ಮನೆಯಲ್ಲೇ ಇರಬಹುದು. ಆದ್ದರಿಂದ ತುಂಬ ಸಹನೆಯಿಂದ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಈ ಸಿಂಹರಾಶಿಯವರು ಈ ಎಲ್ಲ ಗ್ರಹಗತಿಗಳ ಒಂದು ಯಾವುದೇ ಪ್ರಭಾವ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡೋ ಆದಿತ್ಯ ಹೃದಯವನ್ನು ಪಠಿಸಿ. ಆರೋಗ್ಯಮಿಚ್ಛೇತ ಭಾಸ್ಕರ ಅಂತ ಹೇಳ್ತೀವಿ. ಆರೋಗ್ಯವನ್ನು ಕೊಡತಕ್ಕಂಥವನು ಸೂರ್ಯ, ನಿಮ್ಮ ರಾಶಿಗೆ ಅಧಿಪತಿ ಸೂರ್ಯ. ಆದ್ದರಿಂದ ಸೂರ್ಯನ ಮಂತ್ರವನ್ನು ಪಠಿಸಿ, ಆದಿತ್ಯ ಹೃದಯವನ್ನು ಪ್ರಾತಃ ಕಾಲದಲ್ಲಿ ಪಠಿಸಿ, ಜೊತೆಯಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡೋದರಿಂದ ಮಾನಸಿಕವಾದಂತಹ ಒಂದು ಸದೃಢತೆ, ಈ ನೆಗೆಟಿವ್ ಥಾಟ್ಸ್ ಅಂತೇನು ಹೇಳ್ತೀವಿ ಅಂತಹದ್ದೆಲ್ಲ ಬರೋದಿಲ್ಲ. ಅದರಿಂದ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯವನ್ನು ಪಠಿಸ್ತಕ್ಕಂಥದ್ದು, ಸೂರ್ಯ ಮಂತ್ರವನ್ನು ಪಠಿಸ್ತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಅರುಣ ಸೌರ ಈ ವರ್ಷ 2026ರಲ್ಲಿ ಅರುಣ ಅಥವಾ ಸೌರ ಮಂತ್ರದಿಂದ, ಸೌರ ಅಂದರೆ ಸೂರ್ಯ ಅಂತ, ಸೂರ್ಯ ಮಂತ್ರದಿಂದ ವಿಶೇಷವಾದಂತಹ ಹವನವನ್ನು ಹೋಮವನ್ನು ಒಮ್ಮೆಯಾದರೂ ಕೂಡ ಆಚರಿಸತಕ್ಕಂಥದ್ದು. ನಿಮ್ಮ ಎಲ್ಲ ಕಾಮನೆಗಳು ಈ ವರ್ಷದಲ್ಲಿ ಏನೇನು ನೀವು ಅಚೀವ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅದೆಲ್ಲವೂ ಕೂಡ ಸಿದ್ಧಿಯಾಗುತ್ತೆ. ಆದ್ದರಿಂದ ನಾನು ಹೇಳಿರ್ತಕ್ಕಂತಹ ಪರಿಹಾರಗಳನ್ನು ನೀವು ಆಚರಿಸಿಕೊಳ್ಳುವುದರಿಂದ ಸಿಂಹರಾಶಿಯವರಿಗೆ ಈ ವರ್ಷ ಹೆಚ್ಚು ಉತ್ತಮ ಫಲವನ್ನು ನೀವು ಹೊಂದಬಹುದು ಅಂಥೇಳಿ ಹೇಳಬಹುದು. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.